ಅರ್ಕೇಶ್ ಸರ್, ಒಂದು ಪಾಯಿಂಟ್ ಇದೆ ಇಲ್ಲಿ. ಸರಿ, ಪಾಕಿಸ್ತಾನ ಈ ಒಂದು ಮಾತುಕತೆ ವಿಚಾರಕ್ಕೋ ಸಂಧಾನಕ್ಕೋ ಅಥವಾ ಅವನ ಸಂಧಾನಕಾರನೇ ಅಲ್ಲ, ಅವನ ದೇಶದ ಮೂಲಕವಾಗಿ ಒಂದು ವೇದಿಕೆ ರೆಡಿ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಯಾರ್ಯಾರಾದರೂ ಮಾತಾಡ್ಕೊಳ್ಳಿ, ಪಾಕಿಸ್ತಾನಕ್ಕೆ ಶಕ್ತಿ ಇದೆಯೋ ಇಲ್ವೋ, ಪಾಕಿಸ್ತಾನದ ಕರೆನ್ಸಿಗೆ ಮರ್ಯಾದೆ ಇದೆಯೋ ಇಲ್ವೋ ಬೇರೆ ವಿಚಾರ. ಟ್ರಂಪ್ನ ಪೋಸ್ಟ್ ಇದೆಯಲ್ಲ ಸರ್, ಟ್ರಂಪ್ ತನ್ನ ಪೋಸ್ಟಲ್ಲಿ ಪಾಕಿಸ್ತಾನದ ಯಾವ ಹೆಸರು ಹೇಳದೇ ಇದ್ದರೆ ಬೇರೆ ಕತೆ, ಏನೋ ಪಾಕಿಸ್ತಾನದವರೇ ಮೇಲೆ ಬಿದ್ದು ಹೋಗ್ತಿದ್ರೆ ಅಂತ ಹೇಳಬಹುದಾಗಿತ್ತೇನೋ. ಟ್ರಂಪ್ ಒಂದು ಕಡೆ ಚೂಸ್ ಮಾಡಿಕೊಂಡ ಮೇಲೆ ಹಿಸ್ ಹೈನೆಸ್ ಶಹಬಾಜ್ ಶರೀಫ್, ಆಸಿಮ್ ಮುನೀರ್ ಈ ಥರ ಶಬ್ದಗಳನ್ನು ಬಳಸಿದಾಗ ಏಷ್ಯಾದ ಮಟ್ಟದಲ್ಲಿ ಆ ಶಬ್ದಗಳು ಕೊಟ್ಟಂಥ ಅರ್ಥಗಳೇ ಬೇರೆ. ಭಾರತದ ಪ್ರಧಾನಿಯವರಿಗೆ ಟ್ರಂಪ್ ಒಂದು ಅವಕಾಶ ಕೊಡಬೇಕಾಗಿತ್ತೇನೋ ಅಂತೇಳಿ. ಅಟ್ ದ ಸೇಮ್ ಟೈಮ್ ನಮ್ಮ ಜೈಶಂಕರ್ ಮಾತಾಡ್ಬಿಟ್ರು, ಪಾಕಿಸ್ತಾನ ಈ ಥರದ್ದೇನೋ ಒಂದು ಮಾತುಕತೆಗೆ ಬರ್ತಿದೆ ಅಂದಾಗ ಸಪೋಸ್ ಇಂಡಿಯಾ ಈ ಮಾತುಕತೆ ಮಧ್ಯದಲ್ಲಿ ಇದ್ದಿದ್ದರೆ, ನಮ್ಮ ಭಾರತವನ್ನು ಟ್ರಂಪ್ ಕನ್ಸಿಡರ್ ಮಾಡಿದ್ದಿದ್ದರೆ ಅವತ್ತಿಗೆ ಭಾರತ ಶಾಂತಿಪ್ರಿಯ, ಭಾರತ ಯುದ್ಧ ನಿಲ್ಲಿಸುವಲ್ಲಿ ಯಶಸ್ವಿಯಾಯಿತು. ಕದನ ವಿರಾಮವನ್ನು 2 ವಾರಗಳವರೆಗೆ ಭಾರತ ನಿರ್ವಹಿಸುವಲ್ಲಿ, ಅದನ್ನು ಆ ಒಂದು ಒಪ್ಪಂದಕ್ಕೆ ಅವರು ಬರುವಲ್ಲಿ ಭಾರತದ ಪಾತ್ರ ಅಗ್ರಗಣ್ಯ ಪಾತ್ರವಾಗಿತ್ತು ಅಂತಲೇ ಸಪೋಸ್ ನಾವು ಸೇರಿ ಮಾತಾಡ್ತಾ ಇದ್ವಿ ಸರ್. ಇದು ಬೇರೆ ದೇಶ ಆದ ಕಾರಣಕ್ಕೆ ಈ ಬ್ರೋಕರ್, ದಲ್ಲಾಳಿ, ಇವನೇನೋ ಮಧ್ಯವರ್ತಿ, ಅವನದೇನು ದಮ್ಮೆ ಇಲ್ಲ ಅವನಿಗೆ, ಚೈನಾ ಹೇಳಿದ್ರಿ, ಈ ನರೇಷನ್ಲಿ ಸಾಕ್ತಾ ಇದೆಯಾ. ಇಲ್ಲಿ ಯಾರೂ ಪಾಕಿಸ್ತಾನನ ಪ್ರೈಸ್ ಮಾಡ್ತಾ ಇಲ್ಲ, ನಮ್ಮ ದೇಶಕ್ಕಾದ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಥ ಒಂದು ಒಳ್ಳೆ ಅವಕಾಶ ನಮ್ಮ ದೇಶಕ್ಕಿತ್ತು, ನರೇಂದ್ರ ಮೋದಿ ಅವ್ರಿಗಿತ್ತು. ಟ್ರಂಪು ಬಾಯಿ ಬಿಟ್ಟರೆ ಮೈ ಡಿಯರ್ ಫ್ರೆಂಡ್ ಅಂತ ಹೇಳ್ಕೊಳ್ಳುವಂಥ ಟ್ರಂಪು, ಇವರು ನನ್ನ ಪ್ರಿಯ ಮಿತ್ರ ಡೊನಾಲ್ಡ್ ಟ್ರಂಪ್ ಅಂತ ನರೇಂದ್ರ ಮೋದಿ ಅವರು ಮಾತನಾಡಬೇಕಾದ್ರೆ, ಹೂ ಈಸ್ ಪಾಕಿಸ್ತಾನ, ಯಾರಿ ಪಾಕಿಸ್ತಾನ, ಯಾರಿ ಆಸಿಮ್ ಮುನೀರು, ಯಾರಿ ಶಹಬಾಜ್ ಶರೀಫ್ ಅಂತ ಒಂದು ಸಾತ್ವಿಕ ಸಿಟ್ಟು ಬರಲ್ವಾ ಸರ್ ಭಾರತೀಯರಿಗೆ? ಆ ಸಿಟ್ಟನ್ನು ಮರೆಮಾಚಲಿಕ್ಕೆ ಅವನು ಬ್ರೋಕರ್ ಅಂದ್ಬಿಡೋದ ನಾವು? ಈಸ್ ದಟ್ ಈಸಿ? ಭಾರತ ಒಂದು ಸದಾವಕಾಶವನ್ನು ಕಳ್ಕೊಂಡಿದೆ. ಈ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು. ನಾವು ಇರಾನ್ ಜೊತೆಯಲ್ಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೇವೆ, ಅಮೆರಿಕ ಮತ್ತು ಇಸ್ರೇಲ್ ಜೊತೆಯಲ್ಲೂ ನಮ್ಮ ಸಂಬಂಧ ಒಳ್ಳೆಯದೇ ಆಗಿರೋದ್ರಿಂದ ನಾವು ನಿಜವಾಗಿಯೂ 3 ಜನಕ್ಕೆ ಅಥವಾ ವಿಶ್ವ ಶಾಂತಿಗೆ ಬೇಕಾದಂತಹ ಅಂಶಗಳನ್ನು ಇಟ್ಕೊಂಡು ನಾವು ಸಂಧಾನ ಮಾಡುವ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಆದರೆ ನಾವು ಈ ಪ್ರಯತ್ನವನ್ನು ಮಾಡಲೇ ಇಲ್ಲ. ನಾವು ಲಿಮಿಟೆಡ್ ಬೆನಿಫಿಟ್ಸ್, ನಮ್ಗೆ ಸದ್ಯಕ್ಕೆ ಆಯಿಲ್ ಸಿಕ್ಕಿದ್ರೆ, ಗ್ಯಾಸ್ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಮ್ಮ ಶಾರ್ಟ್ ಸೈಟೆಡ್ನೆಸ್ನಿಂದ ಹೋದ್ವೇ ಹೊರತು ನಾವು ವಿಶ್ವ ಶಾಂತಿಗೆ ಭಾರತ ಒಂದು ಕಾಂಟ್ರಿಬ್ಯೂಷನ್ ಏನು ಮಾಡಬಹುದಾಗಿತ್ತು ಅದನ್ನು ಮಾಡಲಿಲ್ಲ. ಮತ್ತೆ ಡಿಪ್ಲೊಮ್ಯಾಟಿಕಲಿ ಕೂಡ ನಾವು ಈ ಒಂದು ಅವಕಾಶವನ್ನು ಕಳ್ಕೊಂಡ್ವಿ. ಪಾಕಿಸ್ತಾನ ಯಾವ ನೈತಿಕ ಮೌಲ್ಯಗಳು ಇಲ್ಲದೆ ಇದ್ದರೂ ಅವರು ಈ ಬರೀ ಡಿಪ್ಲೊಮೆಸಿಯಿಂದ ಈ ಅವಕಾಶವನ್ನು ಬಳಸ್ಕೊಂಡ್ರು. ಅವರು ಮುಸಲ್ಮಾನ ರಾಷ್ಟ್ರವಾದ ಮಟ್ಟಿಗೆ ಇಸ್ರೇಲ್ಗೆ ಒಪ್ಪಿಗೆ ಆಗುತ್ತೆ, ಏನು ಇರಾನ್ಗೆ ಒಪ್ಪಿಗೆ ಆಗುತ್ತೆ ಅಂತ ಹೇಳಿದ್ರೆ ಇಸ್ರೇಲ್ಗೆ ಅವರು ಶತ್ರು ಆಗ್ತಾರೆ. ಕರೆಕ್ಟ್. ಮತ್ತೆ ಈಗಾಗಲೇ ಹಲವಾರು ಗಲ್ಫ್ ರಾಷ್ಟ್ರಗಳು ಇರಾನಿನ ಶತ್ರುತ್ವವನ್ನ ಗಳಿಸ್ಕೊಂಡಿರೋದ್ರಿಂದ, ಇದು ಮುಸ್ಲಿಂ ಆಗಿರೋದ್ರಿಂದ ಪಾಕಿಸ್ತಾನವನ್ನ ದೇ ಪ್ರಿಫರ್ಡ್ ಪಾಕಿಸ್ತಾನ್ ಓವರ್ ಇಂಡಿಯಾ ಅಂತ ಹೇಳುವ ಆರ್ಗ್ಯುಮೆಂಟ್ನಲ್ಲಿ ಶಕ್ತಿ ಇಲ್ಲ. ಯಾಕೆ ಅಂತಂದ್ರೆ ಭಾರತ ನಿಜವಾಗಿಯೂ ನ್ಯೂಟ್ರಲ್ ಆಗಿತ್ತು. ಆ ದೃಷ್ಟಿಯಿಂದ ನಾವು ಬಹಳ ದೂರದ ದೇಶವೂ ಅಲ್ಲ, ನಾವು ಇರಾನ್ಗೆ ಇಸ್ರೇಲ್ಗೆ ಹತ್ತಿರವಾದ ದೇಶ. ಆದ್ರೆ ಪಾಕಿಸ್ತಾನವನ್ನೇ ಯಾಕೆ ಹಡಗಲ್ಲೋದ್ರೆ 3 ದಿನದ ದಾರಿ ಸರ್. ಪಾಕಿಸ್ತಾನ ಭಾರತದಿಂದ ಹಡಗಲ್ ಹೋದ್ರೆ 3 ದಿನದ ದಾರಿ ಇರಾನು. ಹೌದು, 3 ದಿನದ ದಾರಿ ಹಡಗಲ್ ಹೋದ್ರೆ ಹೇಳ್ತಾ ಇರೋದು ನಾನು. ಹೌದು, ಆ ರೀತಿ ನೋಡಿದ್ರೆ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಇರಾನ್ ಜೊತೆ ನಮಗೆ ಗಾಢವಾದ ಸಂಬಂಧ ಇದೆ, ನಮ್ಮ ರಕ್ತ ಸಂಬಂಧವೂ ಇದೆ, ಅದು ಬೇರೆ ವಿಷಯ. ನಾವು ಈ ಅವಕಾಶವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳದೆ ಇರೋದು ನಮ್ಮ ಲೀಡರ್ಶಿಪ್ ಫೇಲಿಯರ್ ಅನ್ನೋದು ನನ್ನ ಅಭಿಪ್ರಾಯ. ಫೈನ್.